ಹಲೋ ಫ್ರೆಂಡ್ಸ್, ಇದು ನಾನು ಇವತ್ತಿನ ದಿನಚರಿಯ ವಿಡಿಯೋ ಮಾಡಿದ್ದೇನೆ. ನೋಡಿ ನನ್ನ ದಿನಚರಿ ಹೇಗಿದೆ ಅಂತ. ಮೊದಲು ನಾನು ದೋಸೆ, ಇದು ಹಲಸಿನಕಾಯಿ ದೋಸೆ. ಹಲಸಿನಕಾಯಿ ಸೀಸನ್ ಮುಗಿತಾ ಬಂತು, ಇನ್ನೂ 4-5 ಹಲಸಿನಕಾಯಿ ಇರುವುದಷ್ಟೇ. ಅದರ ಜೊತೆಗೆ ನೀರು ದೋಸೆಯೂ ಮಾಡಿದ್ದೇನೆ. ನೋಡಿ, ದೋಸೆ ಹುಯ್ಯುವ ವಿಧಾನವನ್ನು ತೋರಿಸ್ತೇನೆ. ನೋಡಿ, ಹಿಟ್ಟು ಹೀಗೆ ಆಗಬೇಕು, ಇಷ್ಟು ಗಟ್ಟಿ ಆಗಬಾರ್ದು. ನಾನು ಈ ಕಾವಲಿಗೆ ಹಾಳೆಯ ಇದರಿಂದಲೇ ನಾನು ಇದು ಎಣ್ಣೆ ಹಚ್ಚುತ್ತೇನೆ. ಎಣ್ಣೆ ಹಚ್ಚೋದಲ್ಲ, ನಾನು ತುಪ್ಪ ಹಚ್ಚೋದು. ನನ್ನ ಕಾವಲಿಗೆ ತುಪ್ಪವೇ ಆಗಬೇಕು. ಹಾಗೆ ಈಗ ದೋಸೆ ಒಂದು ಸೌಟು ತಗೊಳ್ತೇನೆ. ಒಂದು ದೊಡ್ಡ ಕಾವಲಿಗೆ ನಂದು ದೊಡ್ಡಕ್ಕೆ ಆಯಿತಾ ಇದು ನೋಡಿ, ಬೇಕಿದ್ದರೆ ಸ್ವಲ್ಪ ತೆಕ್ಕೊಳ್ಬೋದು. ಮತ್ತು ಕೆಲವು ಜನ ಕೈಯಿಂದಲೇ ಹಚ್ಚುತ್ತಾರೆ, ನನಗೆ ಆಗೋದಿಲ್ಲ ಅದು. ನಾನು ಸೌಟಿನಿಂದಲೇ ಈಗ ದೋಸೆ ಹೊಯ್ಯುವುದು. ನೋಡಿ, ಈಗ ಗರಿಗರಿಯಾದ ಹಲಸಿನಕಾಯಿ ದೋಸೆ ರೆಡಿ ಆಯಿತು. ನಂತರ ಬಿಸಿನೀರಿಗೆ ಬೆಂಕಿ ಹಾಕಬೇಕು. ಬಿಸಿನೀರು ಕಾಯಿಸಲು ನಾವು ಹೀಗೆ ಬೆಂಕಿಯನ್ನು ಗೀಸರಿದ್ದರೆ ನಾವು ಇಲ್ಲಿ ನೋಡಿ ಹಲಸಿನಕಾಯಿ. ಈಗ ನೋಡಿ ಹಲಸಿನಕಾಯಿ, ಪೂಂಬೆ ಎಲ್ಲ ಇದೆ, ಪೂಂಬೆ ಎಲ್ಲ ಉಂಟು. ಇದು ನೋಡಿ, ಇದು ಸೌದೆ, ಇಲ್ಲೆಲ್ಲ ಸೌದೆ. ಇಷ್ಟು ಕಟ್ಟಿಗೆ ಬಿಸಿನೀರಿಗೆ ಹಾಕಲಿಕ್ಕೆ, ಒಲೆಗೆ ಹಾಕಲಿಕ್ಕೆ, ಮತ್ತು ಇದು ಗಂಜಿ ಮಾಡಲಿಕ್ಕೆ. ಮಳೆಗಾಲದಲ್ಲಿ ಎಲ್ಲ ಸ್ಟಾಕ್, ಬೇಸಿಗೆಗಾಲದಲ್ಲಿ ಸ್ಟಾಕ್ ಮಾಡಿ ಇಡೋದು. ಅಡಿಕೆ ಸೊಪ್ಪು ಇದೆಲ್ಲ ನಾವು. ನಂತರ ನೋಡಿ, ಅಡಿಕೆ ಸಿಪ್ಪೆ ಅದು ಕೂಡ ತೆಗೆದೆಲ್ಲ ಇಡೋದು ನಾವು ಬಿಸಿನೀರು ಕಾಯಿಸ್ಲಿಕ್ಕೆ. ಇದು ನಮ್ಮ ಮನೆಯ ಹಿಂದಿನ ಜಾಗ. ಇದು ಹಿಂದಿನ ನಾನು ಮದುವೆಯಾಗಿ ಬಂದಾಗ ಈ ಅರಿವ ಕಲ್ಲಲ್ಲಿ ಕಟ್ಟಿದದ್ದು. ಈಗ ಅದರಲ್ಲೆಲ್ಲ ಸಾಮಾನೆಲ್ಲ ಇಟ್ಟಿದ್ದಾರೆ. ಈಗ ಬೇಡದು ನಮ್ಮ ಹಿಂದೆ ಇದು ಅಡಿಗೆ ಮಾಡೋದು. ಇದು ನಾವು ಗಂಜಿ ಮಾಡಲಿಕ್ಕೆ ಪಾತ್ರೆ ರಾಶಿ ಬಿದ್ದಿದೆ, ಇನ್ನು ಕೆಲಸದವ್ರು ಬಂದು ತೊಳಿಬೇಕಷ್ಟೆ. ಅಲ್ಲೇ ಹೋದ್ರೆ ಹಲಸಿನಕಾಯಿಯೇ ನಮಗೆ ಈಗ ತರಕಾರಿ ಕರೀಲಿಕ್ಕೆ, ಕಡೆಯಲ್ಲೆಲ್ಲ ಮತ್ತು ಊಟ ಮಾಡಿ ಹಿಂದಿನ ಭಾಗ. ಹಾಗೆ ಇದು ಮನೆಯ ಹೊರಗಿನ. ಇದು ನನ್ನ ಗೌರಿ ಹೂ. ನೋಡಿ, ಅದರ ಬೀಜ ಎಲ್ಲ ಆಗ್ತದೆ, ಅಲ್ಲೆಲ್ಲ ಹುಟ್ಟುತ್ತದೆ. ನೋಡಿ, ತೆಗಿಲಿಲ್ಲ ನಾವು, ಅದನ್ನು ಚಂದದಲ್ಲಿ ಸಾಕಿ ಎಷ್ಟು ದೊಡ್ಡ ಮಾಡಿ. ಇದು ಸುಗಂಧಿ ಹೂ, ಸುಂದರಿಯರು. ನೋಡಿ, ಹಳದಿ ಕಲರ್, ಬೇರೆ ಬೇರೆ ಕಲರ್ ಉಂಟು ನನ್ನ ಹತ್ರ. 3 ಕಲರ್ ಇದೆ.